Chillo. Chilana. Stars. Rajesh, come. But the main thing is, right, what are the facts you want to do, what you want to organize. उसी में गई बैठी है लेकिन हाँ लिस्ट में 5 मिनट का वीडियो है not all things ಮುಂದೆ ಹೋಗ್ಬೇಡ ಇವನೇ ಮುಂದೆ ಹೋಗ್ಬೇಡ ಇವನೇ दो इंस्टीट्यूशंस में वाइस चांसलर के रूप में भी काम कर चुके थे। कई कार्यक्रमों में उनसे मिलने का और उनका आशीर्वाद प्राप्त करने का अवसर मुझे मिला था। वो मर कर के भी अमर है। उन्होंने देश और दुनिया में अपनी प्रसिद्धि पहचान बनाई है। मैं उनके चरणों में विनम्र श्रद्धांजलि अर्पित करता हूं और ईश्वर से प्रार्थना करता हूं कि पीड़ित परिवार को इस आघात को सहन करने की शक्ति प्रदान करे। धन्यवाद। ओम शांति। ಮುಂದೆ ಹೋಗ್ಬೇಡ ಇವನೇ
ಡಾಕ್ಟರ್ ಕಸ್ತೂರಿ ರಂಗನ್ ಅವರು ಅವರ ನಿಧನದಿಂದ ದೇಶಕ್ಕೆ ತುಂಬಲಾರದ ನಷ್ಟ ಆಗಿದೆ. ಅದರಲ್ಲಿ ವಿಜ್ಞಾನ ಕ್ಷೇತ್ರಕ್ಕೆ ಬಹಳ ನಷ್ಟ ಆಗಿದೆ. ಅವರು ದೇಶ ಕಂಡಂತ ಒಬ್ಬ ಹೆಸರಾಂತ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅಪಾರ ಕೊಡುಗೆಯನ್ನು ದೇಶಕ್ಕೆ ಜಗತ್ತಿಗೆ ಅವರು ಬಹಳ ದೀರ್ಘಕಾಲ ಇಸ್ರೋ ಅಧ್ಯಕ್ಷರಾಗಿದ್ದರು. ಆಮೇಲೆ ಅವರ ಕೊಡುಗೆ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾಗಿದೆ. ಅವರನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅವರಿಗೆ ಎಲ್ಲ ರಾಷ್ಟ್ರದಿಂದ ಕೊಡ್ತಕ್ಕಂಥ ಪದ್ಮಶ್ರೀ ಪದ್ಮಭೂಷಣ ಎಲ್ಲ ಪ್ರಶಸ್ತಿಗಳು ನಾವು ಕೂಡ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ. ಸೊ ಅವರು ಪಶ್ಚಿಮ ಘಟ್ಟಗಳ ಪರಿಸರ ಅಧ್ಯಯನದಲ್ಲಿ ಅವರ ಕರ್ನಾಟಕಕ್ಕೆ ಅವರ ಕೊಡುಗೆ ಬಹಳ ಅಪಾರವಾಗಿದೆ. ಅವರನ್ನ ಸ್ಮರಿಸತಕ್ಕಂಥ ಕೊಡುಗೆಯನ್ನು ಅವರು 14 ವರ್ಷಗಳ ಕಾಲ ಅಸ್ವಸ್ಥರಾಗಿದ್ದರು. ಕರ್ನಾಟಕ ರಾಜ್ಯದ 3 ಕೋಟಿ ದೇಶ ಕಂಡಂತ ಅಗ್ರಮಾನ್ಯ ಬಾಹ್ಯಾಕಾಶ ವಿಜ್ಞಾನಿಗಳಿಗೊಬ್ಬರಾದ ನಮ್ಮ ಇಸ್ರೋ ಸಂಸ್ಥೆಯ ಮಾಜಿ ಅಧ್ಯಕ್ಷ ಪದ್ಮವಿಭೂಷಣ ಡಾಕ್ಟರ್ ಕಸ್ತೂರಿ ರಂಗನ್ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದು ದೇಶ ಒಬ್ಬ ಹಿರಿಯ ಸಾಧಕ ವಿಜ್ಞಾನಿಯನ್ನು ಕಳೆದುಕೊಂಡಾಗಿದೆ. ಅವರೊಬ್ಬ ಶ್ರೇಷ್ಠ ವಿಜ್ಞಾನಿ ಮಾತ್ರವಲ್ಲ, ಅನೇಕ ವಿಷಯಗಳ ಬಗ್ಗೆ ಪರಸ್ಪರ್ಶಿ ಪಾಂಡಿತ್ಯವನ್ನು ಗಳಿಸಿದ್ದಾರೆ. ವೈಯಕ್ತಿಕವಾಗಿ ಅನೇಕ ವರ್ಷಗಳವರೆಗೆ ಒಡನಾಟ ಹೊಂದಿದ್ದು ಅವರು ನೀಡುತ್ತಿದ್ದಂಥ ಸಲಹೆ ಸೂಚನೆಗಳನ್ನು ನನ್ನೆಂದಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ನಾನು ಮುಖ್ಯಮಂತ್ರಿ ಆಗಿದ್ದಾಗ ಅತ್ಯಂತ ವಿಶಾಲ ಮನಸ್ಸಿಂದ ತಮ್ಮ ಅನುಭವ ಹಾಗೂ ಪರಿಣತೆಯನ್ನು ನಮ್ಮ ಸರ್ಕಾರಕ್ಕೆ ದಾರಿ ಎರೆದಿದ್ದರು. ನಮ್ಮ ಸರ್ಕಾರದ ಅನೇಕ ಪ್ರಮುಖ ಯೋಜನೆಗಳ ಬೌದ್ಧಿಕ ದಿಕ್ಸೂಚಿಯಾಗಿದ್ದರು ಎಂದರೆ ತಪ್ಪಾಗಲಿಕ್ಕಿಲ್ಲ. ಅದು ಪರಿಸರ ಸಂರಕ್ಷಣೆಯಾಗಿರಲಿ, ಜಿಲ್ಲಾ ಅಭಿವೃದ್ಧಿ ಯೋಜನೆ ಆಗಿರಲಿ, ನಿರೂಪಣೆ ಇರಲಿ, ಗ್ರಾಮೀಣ ಪ್ರದೇಶ ಸುಧಾರಣೆಗೆ ವಿಷಯಗಳಿರಲಿ, ಡಾಕ್ಟರ್ ಕಸ್ತೂರಿ ರಂಗನವರ ಕೊಡುಗೆ ಅತ್ಯಮೂಲ್ಯವಾದಂಥದ್ದು. ನಮ್ಮ ರೈತರ ಸಬಲೀಕರಣ, ಶೈಕ್ಷಣಿಕ ಮತ್ತು ತಾಂತ್ರಿಕ ಸಂಸ್ಥೆಗಳ ಅಭಿವೃದ್ಧಿಗೆ ಅತ್ಯಂತ ಉಪಯುಕ್ತ ಸಲಹೆ ಸೂಚನೆ ನೀಡಿ ಮಾರ್ಗದರ್ಶನ ಮಾಡ್ತಾ ಇದ್ದೀವಿ. ಆ ಮಹಾಚೇತನಕ್ಕೆ ಮತ್ತೊಮ್ಮೆ ಸದ್ಗತಿ ಪ್ರಾರ್ಥಿಸುತ್ತಾ ಅವರ ಕುಟುಂಬ, ಅವರ ವಿದ್ಯಾರ್ಥಿಗಳು, ಸಹ ವಿಜ್ಞಾನಿಗಳು ಮತ್ತು ಅಸಂಖ್ಯಾತ ಅಭಿಮಾನಿಗಳಲ್ಲಿ ನನ್ನ ಸಂತಾಪವನ್ನು ಸಲ್ಲಿಸ್ತೇನೆ. ನಮಸ್ಕಾರ, ಧನ್ಯವಾದ. ದೇಶದ ಬಾಹ್ಯಾಕಾಶ ವಿಜ್ಞಾನಿಗಳಲ್ಲಿ ಅಗ್ರಮಾನ್ಯ ಸ್ಥಾನವನ್ನು ಪಡೆದಿದ್ದಂಥ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಅವರು ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ, ಕರ್ನಾಟಕ ರಾಜ್ಯ ಪ್ರಶಸ್ತಿಗಳನ್ನ, ಈ ರೀತಿ ಅನೇಕ ಪ್ರಶಸ್ತಿಗಳನ್ನ ಪಡೆದುಕೊಂಡಿದ್ದಂಥ ಒಬ್ಬ ಹಿರಿಯ ಚೇತನ ಕೆ ಕಸ್ತೂರಿ ರಂಗನ್ ಅವರು. ತಮಗೆಲ್ಲ ನೆನಪಿದೆ, ಹಿಂದೆ ಸನ್ಮಾನ್ಯ BS ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ನಾಲೆಡ್ಜ್ ಕಮಿಷನ್ ಮುಖೇನ ಮತ್ತು ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಅಂದಿನ ಸರ್ಕಾರಕ್ಕೆ
ಸಲಹೆಗಳನ್ನು ಕೂಡ ನೀಡ್ಕೊಂಡು ಬಂದಿದ್ರು. ರಾಜ್ಯಸಭಾ ಸದಸ್ಯರಾಗೂ ಕೂಡ ತಮ್ಮ ಸೇವೆನ ಸಲ್ಲಿಸಿದ್ರು. ಅಂತ ಒಂದು ಹಿರಿಯ ಚೇತನ ಇವತ್ತು ನಮ್ಮೊಂದಿಗೆ ಇಲ್ಲ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಅವರ ಅಗಲಿಕೆಯ ನೋವನ್ನು ತಡಿತಕ್ಕಂಥ ಶಕ್ತಿ ಆ ಭಗವಂತ ಅವರ ಕುಟುಂಬಕ್ಕೆ ಮತ್ತು ವಿಜ್ಞಾನಿಗಳಿಗೆ ಮತ್ತು ಲಕ್ಷ ಲಕ್ಷ ಸಂಖ್ಯೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಆ ನೋವನ್ನು ತಡಿತಕ್ಕಂಥ ಶಕ್ತಿ ಆ ಭಗವಂತ ದಯಪಾಲಿಸಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ವಿಜ್ಞಾನಿಗಳು ಮತ್ತು ಶಿಕ್ಷಣ ತಜ್ಞರು ಪ್ರಕೃತಿ ಬಗ್ಗೆ ಅಪಾರ ಕಾಳಜಿಯನ್ನು ಹೊಂದಂತ ಪದ್ಮವಿಭೂಷಣ ಡಾಕ್ಟರ್ ಕಸ್ತೂರಿ ರಂಗನ್ ಅವರು ಇನ್ನಿಲ್ಲ. ಅವರ ಅಪಾರ ಕೊಡುಗೆಗಳನ್ನು ವಿಶೇಷವಾಗಿ ನಮ್ಮ ಭಾರತಕ್ಕೆ, ಇಡೀ ವಿಶ್ವಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕಕ್ಕಂತೂ ತುಂಬಾ ಕೊಡುಗೆ ಇದೆ ಇವರ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಇತರ ಎಲ್ಲ ಸಾಮಾಜಿಕ ಕ್ಷೇತ್ರದಲ್ಲಿ ತಂತ್ರಜ್ಞಾನವನ್ನ ಬಳಕೆಯನ್ನು ಮಾಡಿ ಒಂದು ಪರಿಪೂರ್ಣವಾಗಿರುವಂತಹ ಒಂದು ಸಮಾಜ, ಶಕ್ತಿಯುತವಾದ ಸಮಾಜವನ್ನು ಕಟ್ಟಲಿಕ್ಕೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇದನ್ನ ಒಂದು ಪರಿಣಾಮಕಾರಿಯಾಗಿ ಅನುಷ್ಠಾನವನ್ನು ಮಾಡಲಿಕ್ಕೆ ಇಡೀ ನಾಡಿನಲ್ಲಿರುವಂತಹ ಪ್ರಬುದ್ಧ ವ್ಯಕ್ತಿಗಳನ್ನು ಒಟ್ಟುಗೂಡಿಸಿಕೊಂಡು ಇಸ್ರೋ ಚೇರ್ಮನ್ ಆಗಿ, ತದನಂತರ ನಮ್ಮ ನಾಲೆಡ್ಜ್ ಕಮಿಷನ್ನ ಚೇರ್ಮನ್ರಾಗಿ, ಇನ್ನು ಹಲವಾರು ಸಂಸ್ಥೆಗಳಲ್ಲಿ ಮತ್ತು ಎನ್ಇಪಿ ಡ್ರಾಫ್ಟ್ ಕಮಿಟಿಯ ಚೇರ್ಮನ್ರಾಗಿ ನಮ್ಮ ದೇಶದಲ್ಲಿ ಅಪಾರ ಕೊಡುಗೆ ಏನೊಂದು ಶಿಕ್ಷಣದಲ್ಲಿ ಇವತ್ತು ಶಿಕ್ಷಣ ಪರಿಪೂರ್ಣವಾಗಿದ್ದರೆ ಎಲ್ಲವೂ ಸರಿಯಾಗಲಿಕ್ಕೆ ಸಾಧ್ಯವಾಗುತ್ತೆ. ಸಮಾಜದ ಎಲ್ಲ ನ್ಯೂನತೆಗಳನ್ನು ಸರಿಪಡಿಸಲಿಕ್ಕೆ ಸಾಧ್ಯವಾಗುತ್ತೆ. ಕೇವಲ ಹೆಸರು ಮಾತಿಗೆ ಶಿಕ್ಷಣ ಅಂದ್ರೆ ಆಗಲ್ಲ. ಆ ಶಿಕ್ಷಣಕ್ಕೆ ಏನು ನ್ಯೂನತೆ ಇದೆಯೋ ಅದನ್ನೆಲ್ಲ ಸರಿಪಡಿಸಿ ಬಡವ ಮತ್ತು ಅಸಮಾನತೆಯನ್ನು ಸರಿಪಡಿಸಲಿಕ್ಕೆ ಎಲ್ಲರಿಗೂ ಸಲ್ಲಬೇಕು ಗುಣಮಟ್ಟದ ಶಿಕ್ಷಣ ಅನ್ನುವಂಥ ಏಕೈಕ ಉದ್ದೇಶದಲ್ಲಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವ ಮತ್ತು ಮಾರ್ಗದರ್ಶನದಲ್ಲಿ ಅವರು ಅದ್ಭುತವಾಗಿರುವಂಥ 3ನೇ ರಾಷ್ಟ್ರೀಯ ಶಿಕ್ಷಣ ನೀತಿಯ ಡ್ರಾಫ್ಟ್ ಕಮಿಟಿಯ ಚೇರ್ಮನ್ ಆಗಿ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಅದನ್ನ ನಮ್ಮ ರಾಜ್ಯದಲ್ಲಿ ಅನುಷ್ಠಾನ ಮಾಡುವಂಥ ಭಾಗ್ಯ ನಮ್ಮ ಸರ್ಕಾರದಾಗಿತ್ತು. ಸನ್ಮಾನ್ಯ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಅವಧಿಯಲ್ಲಿ ನಮ್ಮ ರಾಜ್ಯದಲ್ಲಿ 3ನೇ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಅನುಷ್ಠಾನವನ್ನು ಮಾಡಲಿಕ್ಕಾಯಿತು. ಇದರ ಮೂಲಕ ಏನು ನಮ್ಮ ಸಮಾಜ ಇನ್ನೂ ಹೆಚ್ಚಿನ ಪ್ರಗತಿಯನ್ನು ಕಾಣಬೇಕು, ವಿಶ್ವ ದರ್ಜೆಯ ಅಭಿವೃದ್ಧಿ ಹೊಂದಂತ ಒಂದು ರಾಜ್ಯವಾಗಬೇಕು ಮತ್ತು ಎಲ್ಲ ವರ್ಗದ ಜನರಿಗೂ ಬದುಕು ಉತ್ತಮವಾಗಬೇಕು ಅಂದರೆ ಗುಣಮಟ್ಟದ ಶಿಕ್ಷಣ ಇದಕ್ಕೆ ಅನುಷ್ಠಾನವನ್ನು ಮಾಡುವಂಥ ಪ್ರಥಮ ರಾಜ್ಯವಾಗಿತ್ತು. ಹಾಗಾಗಿ ಅವರ ಜೊತೆ ಒಡನಾಟ ನಾವು ಹೆಚ್ಚಿನ ರೀತಿ ಇಟ್ಕೊಳ್ಳೋಕೆ ಸಾಧ್ಯವಾಗಿತ್ತು. ಒಡನಾಟ ಇಟ್ಕೊಂಡು ಅವ್ರು ಯಾವಾಗಲೂ ಖುಷಿ ಪಟ್ಟಿದ್ದೇನು ಅಂದರೆ ನಮ್ಮ ಕರ್ನಾಟಕ ಮೊದಲೇ ರಾಜ್ಯ ಆಯ್ತಲ್ಲ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅನುಷ್ಠಾನವನ್ನು ಮಾಡಲಿಕ್ಕೆ ಅನ್ನೋಂಥ ಬಹಳ ಸಂತೋಷ ಇತ್ತು. ಯಾಕೆಂದ್ರೆ ಅವರ ಪರಿಶ್ರಮ ತುಂಬಾ ಇತ್ತು. ನಾಲೆಡ್ಜ್ ಕಮಿಷನ್ ಚೇರ್ಮನ್ರಾಗಿ ಆಲ್ಮೋಸ್ಟ್ 2009ರಿಂದ 2019ರವರೆಗೂ ಅವರು ನಾಲೆಡ್ಜ್ ಕಮಿಷನ್ ಚೇರ್ಮನ್ರಾಗಿದ್ದರು. ತದನಂತರ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಡ್ರಾಫ್ಟ್ ಕಮಿಟಿ ಚೇರ್ಮನ್ರಾಗಿದ್ದರು. ಹಾಗಾಗಿ ಅವರಿಗೆ ಎಲ್ಲ ಒಂದು ಕಡೆ ಅನುಷ್ಠಾನಕ್ಕೆ ಬರಬೇಕು ಅನ್ನೋಂಥ ಅವರ ಇಚ್ಛೆಯಾಗಿತ್ತು. ನಮ್ಮ ಏನೇ ನ್ಯೂನತೆ ಸವಾಲುಗಳಿರಲಿ ಮೊದಲು ಅನುಷ್ಠಾನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಅನುಷ್ಠಾನ ಮಾಡ್ತಾ ಇದ್ದೀರಾ, ಅದೇ ನನ್ನ ಖುಷಿ. ಮೊದಲು ಅನುಷ್ಠಾನ ಆಗಬೇಕು. ಎಡುವಂಥದ್ದು ಇರ್ತದೆ, ಸವಾಲುಗಳಿರ್ತವೆ, ಒಂದೇ ಸಮಯದಲ್ಲಿ ಎಲ್ಲವೂ ಸರಿಪಡಿಸ್ಲಿಕ್ಕೆ ಆಗಲ್ಲ. ಈ ರೀತಿ ಪ್ರತಿ ಕ್ಷಣದಲ್ಲೂ ಒಂದು ಮಗು ತರ ಅವರು ಎಷ್ಟು ಪ್ರೀತಿಯಿಂದ ಪ್ರತಿಯೊಬ್ಬ ವ್ಯಕ್ತಿಯನ್ನ ಗುರುತಿಸಿ ಪ್ರೀತಿಯಿಂದ ಮಾತಾಡಿಸಿ ಬೆನ್ತಟ್ಟಿ ಉತ್ತೇಜನವನ್ನು ಕೊಡುವಂತ ಅಷ್ಟು ದೊಡ್ಡ ಮನುಷ್ಯ. ಇಂಥ ಸರಳತೆ ಮತ್ತು ಅವರ ಕಾಳಜಿ ಇವೆಲ್ಲವನ್ನು ನೋಡಿದಾಗ ಇಂಥ ಮಹಾನ್ ವ್ಯಕ್ತಿ ನಮ್ಮ ಸಮಾಜದಲ್ಲಿದ್ದು ನಮ್ಮೆಲ್ಲರ ಭಾಗ್ಯ. ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅವರ ಪ್ರೇರೇಪಣೆ, ಅವರ ಕೆಲಸ ನಮ್ಮ ನಾಡಿನ ಸಮಸ್ತ ಜನತೆಗೂ ಪ್ರೇರೇಪಣೆಯನ್ನು ಕೊಟ್ಟು ಇನ್ನ ನೂರಾರು ಸಾವಿರಾರು ಜನ ಕಸ್ತೂರಿ ರಂಗನ್ ನಮ್ಮ ನಾಡಿನಲ್ಲಿ ಆ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಇದು ಏಷ್ಯಾನೆಟ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.